ಆತನಲ್ಲ ದಾನದ ಭೂಮಿಯಿಂದ ಪುರಮಟ್ಟಾತನಲ್ಲ ಆಯು ತುಂಬಿ ಮಡಿದವನಲ್ಲ ಹಡೆ ಆನೊಬ್ಬನು ಅಸುವ ಬಿಟ್ಟಾತನಲ್ಲ ನಿಜ ಸತಿ ಸುತರ್ ಮಂತ್ರಿ ಸಹ ನಟ್ಟಡವಿಯೊಳಗೆ ದಳ್ಳುರಿ ಹೊಯ್ದು ದುರ್ಮರಣವಟ್ಟು ಹೋಹಂತಾದುದೇ ಎಂದು ನೃಪತಿ ಮರುಗುತ್ತ ನೃಪತಿ ಮರುಗುತ್ತ ಮತ್ತಿಂತೆಂದನು ಹರಿಶ್ಚಂದ್ರ ಚಿಂತಾಕ್ರಾಂತನಾಗಿದ್ದಾನೆ. ಯೋಚನೆ ಮಾಡ್ತಾನೆ. ಮುಟ್ಟಿ ಕಾಶಿಯನು ಒಕ್ಕವನಲ್ಲ, ಮುಟ್ಟಿ ಕಾಶಿಯನು ಒಕ್ಕವನಲ್ಲ, ಮುನಿ ಋಣವ ಕೊಟ್ಟ ಆತನಲ್ಲ, ದಾನದ ಭೂಮಿಯಿಂದ ಪುರಮಟ್ಟ ಆತನಲ್ಲ, ಆಯು ತುಂಬಿ ಮಡಿದವನಲ್ಲ. ಓಹಡೆ ಆನೊಬ್ಬ ನಸುವ ಬಿಟ್ಟ ಆತನಲ್ಲ, ನಿಜ ಸತಿ ಸುತರ್ ಮಂತ್ರಿ ಸಹ ತಟ್ಟಡಿ ಒಳಗೆ ದಳ್ಳೂರಿ ಒಯ್ದು ದುರ್ಮರಣ ಒಟ್ಟು ಅಂತಾದುದೇ. ನೃಪತಿ ಮರುಗಿದನು. ಅವನು ಏನು ಅವಧಿಯನ್ನು ತೆಗೆದುಕೊಂಡಿದ್ದಾನೆ, ಅವಧಿ ಹಾಗೇ ಇದೆ. ಕಾಶಿಗೆ ಹೋಗ್ತೀನಿ ಅಂತ ಹೇಳಿದ್ದಾನೆ, ಕಾಶಿಗೆ ಹೋಗಿಲ್ಲ, ಹಣವನ್ನು ತೀರಿಸಿಲ್ಲ, ಋಣದಲ್ಲಿ ತೀರಿಸಬೇಕಲ್ಲ ಅನ್ನೋ ದುಃಖದಲ್ಲಿ ಯಾತನಾಮಯವಾಗಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಮುಂದೆ ಇನ್ನೂ ಯೋಚನೆ ಮಾಡ್ತಾನೆ. ಯಾವ ರೀತಿ ನಾನು ಸಾಯಬೇಕಾಗಿತ್ತು, ಎಂಥ ದುರ್ವಿಧಿ ನನ್ನನ್ನು ಇಲ್ಲಿ ತೆಗೆದುಕೊಂಡು ಬಂದಿದೆ ಅಂತ ಸಾಯೋದನ್ನು ಯಾವ ರೀತಿ ಸಾಯಬೇಕು ಅನ್ನೋದನ್ನ ಹೇಳ್ತಾನೆ. ದುರ್ಮುಖದಳು ಅಂತತನ ಹಸಿವಡೆಗೆ